ಎಲ್ಲರನ್ನು ಸೇರಿಸಿ, ಎಲ್ಲ ಜಾತಿ ವರ್ಗದವರನ್ನು ಸೇರಿಸಿ ಬಲಢ್ಯವಾಗಿ ಮಾಡಬೇಕು ಅಂತ ನಾವು ಜನ ಸೇರಿಸಿ ಅದನ್ನು ಎಲ್ಲ ವಿಶ್ವಕರ್ಮದ ಎಂಥ ಕಾರ್ಯವೈಖರಿ ಉಂಟು ಅದನ್ನು ತಿಳಿಸುವಂತಾಗಬೇಕು ಅಂತ ಹೇಳಿದ್ರು. ಅದಕ್ಕೆ ಖಂಡಿತ ನಾನು ವಿಶ್ವಕರ್ಮ ಸಂಘದ ಅಧ್ಯಕ್ಷರ ಹತ್ರ ಹೇಳ್ತೇನೆ, ನೀವು ಕೈ ಜೋಡಿಸಿದರೆ ಖಂಡಿತ ಆಗ್ಬೋದು ಅದು ಬರುವ ವಿಶ್ವಕರ್ಮ ಜಯಂತಿಗೆ. ಆದ ಕಾರಣ ನೀವು ಸಂಘಟನೆಗೆ ಮಾತು ಕೊಟ್ಟಾಗ ಸರ್ಕಾರ ಖಂಡಿತ ಅದರೊಟ್ಟಿಗೆ ಆಡಳಿತ, ತಾಲೂಕು ಆಡಳಿತ ಕೈ ಜೋಡಿಸ್ತಾ ಇದೆ. ವಿಶ್ವಕರ್ಮರು ಮೃದು ಸ್ವಭಾವ ಹಾಗೂ ಧರ್ಮಿಷ್ಠರು. ನಿಮಗೆ ಪುರಾತನದಲ್ಲಿ ಯಾವುದೇ ಈಗ ಹಲವರು ನಿರೂಪಣೆ ಮಾಡುವಾಗ ಹೇಳಿದ್ರು, ವೈದಿಕರಾದಂಥ ರಮೇಶ್ ಹೇಳಿದರು, ಸುನೀಲ್ ಹೇಳಿದರು, ಮನೋಜ್ ಹೇಳಿದರು. ಯಾಕಂದ್ರೆ ವಿಶ್ವಕರ್ಮರ ಕೆಲಸವನ್ನು ಹಲವು ಜಾತಿಗಳು ಪಾಲನೆ ಮಾಡಿರ್ಬೋದು, ಹಲವರು ಕೆಲಸ ಕಲಿತಿರ್ಬೋದು, ಆದರೆ ವಿಶ್ವಕರ್ಮರಾಗಿ ಯಾರಿಗೂ ಆಗಲಿಕ್ಕೆ ಆಗಲಿಲ್ಲ. ಇಲ್ಲಿವರೆಗೆ 2025ರಲ್ಲಿ ಆಗಲಿಲ್ಲ. ಒಂದು ಮನೆ ಕಟ್ಟಿದಾಗ ಅದನ್ನು ಕ್ಲಿಯರ್ ಆಗಿ ಹೇಳಲಿಕ್ಕೆ ಆಗ್ತದೆ. ಇದು ವಿಶ್ವಕರ್ಮರು ಮಾಡಿದ ಮನೆಯ ಹಂಚು ಮಾಡಿದ ಮನೆ ಯಾವುದಾ ಅಥವಾ ಇತರರು ಮಾಡಿದ ಹೌದಾ? ಯಾಕಂದ್ರೆ ಒಂದು ಸಂದನ್ನು ಓಡಿಸಬೇಕಾದ್ರೆ ಅದು ವಿಶ್ವಕರ್ಮರಿಗೆ ಮಾತ್ರ ಸಾಧ್ಯ. ಅದು ನನ್ನ ಅನುಭವಕ್ಕೆ ಬಂದಂಥದ್ದು. ನಾನು 3 ಜನರನ್ನು ಕರ್ಕೊಂಡು ಹೋದೆ, ಯಾರೇ ಆಗಲಿಲ್ಲ. ವಿಶ್ವಕರ್ಮರು ಒಂದು ಅಜ್ಜರು, 80 ವರ್ಷದ ಅಜ್ಜರು ಕೂತಲ್ಲಿ ತೆಗೆಯದೆ ಅದನ್ನು ಕೂತೊಲಿಸಿಕೊಟ್ಟಿದ್ದಾರೆ. ನಮ್ಮ ದೈವದ ಒಂದು ಚಾವಡಿಯ ಒಂದು ವಿಶ್ವಕರ್ಮರಿಗೆ ಮಾತ್ರ ಸಾಧ್ಯ. ಆ ವಿಶ್ವಕರ್ಮರಿಗೆ ದ್ವಾರಕ, ಲಂಕೆ ಇತ್ಯಾದಿ ಮಾಡಬೇಕಾದ್ರೆ ಆ ವಿದ್ಯೆಯಲ್ಲಿ ಆ ಧರ್ಮ ಮತ್ತು ಅವರ ಮೃದು ಸ್ವಭಾವ ಇರುವುದರಿಂದ ಒಂದು ಮನುಷ್ಯನೇ ದೈವ ರೂಪಕ್ಕೆ ತಾಳಿದಂತ ಚರಿತ್ರೆ ನಿಮಗೂ ಗೊತ್ತಿರ್ಬೋದು. ಯಾಕೆಂದ್ರೆ ಧರ್ಮ ಮತ್ತು ಮೃದು ಸ್ವಭಾವವನ್ನು ಬಿಡದೆ ಯಾವುದೇ ಇದಿಲ್ಲದೆ ಸತ್ಯ ದಾರಿಯಲ್ಲಿ ಹೋದ ಕಾರಣ ಮನುಷ್ಯ ದೈವ ತಾಳಿದ ರೂಪವನ್ನು ಕಂಡಂತ ನಿಮಗೆ ಪ್ರತಿಮೆ ಗೊತ್ತುಂಟು. ಆದ ಕಾರಣ ವಿಶ್ವಕರ್ಮರು ಶ್ರೇಷ್ಠ ಜಾತಿ. ಆ ವಿಶ್ವಕರ್ಮರಿಗಿದ್ದಂಥ ಭಾವನೆ ಎಷ್ಟೇ ನಾವು ಅವರಿಗೆ ಒಂದು ಕೆಲಸದಲ್ಲಿ ಕಿರಿಕಿರಿ ಅಥವಾ ಏನೇ ಒಂದು ಅವಸರ ಮಾಡಿದರೂ ಅವರು ಹಿಂದೆ ಮಾತಾಡಿದ ವ್ಯಕ್ತಿಗಳ, ಅದು ಮಳೆಗಾಲ ಆಗಲಿ ಬೇಸಿಗೆ ಆಗಲಿ ಆಗೋ ಟೈಮಲ್ಲಿ ಅದು ಮಾಡಿಕೊಡುವಂಥ. ಆ ಒಂದು ವಸ್ತು ಕೊಟ್ಟರೆ ಆ ವಸ್ತುದಲ್ಲಿ ಏನಾಗಬೇಕು ಅಷ್ಟು ಮಾಡಿ ಉಳಿದ ವಸ್ತುವನ್ನು ಅವರೇ ಐಡಿಯಾ ಹೇಳ್ಕೊಡುವಂಥ, ಈ ರೀತಿ ಮಾಡಿಕೊಡುವ, ಈ ರೀತಿ ಆ ರೀತಿ ಮಾಡುವ ಒಂದು ಅವನಿಗೆ ನಷ್ಟ ಮಾಡುವಂತ ಸಮುದಾಯ ಅಲ್ಲ. ಆದ ಕಾರಣ ವಿಶ್ವಕರ್ಮ ಜಯಂತಿಯಲ್ಲಿ ಅದು ಪ್ರಪಂಚ ಉದ್ದಕ್ಕೂ ವಿಶ್ವಗುರು ಆಗಲಿ, ನಿಮ್ಮ ವಿಶ್ವಕರ್ಮ ವೃತ್ತಿ ಎಲ್ಲ ಇದರಲ್ಲಿ ಪ್ರಸರಿಸಿ ಎಲ್ಲ ಪ್ರಪಂಚದಲ್ಲಿ ನಿಮ್ಮ ಉನ್ನತ ರೀತಿಗೆ ಹೋಗಲೆಂದು ತಾಲೂಕು ಆಡಳಿತದಲ್ಲಿ ಆಶಿಸುತ್ತಾ ನನಗೆ ಮಾತಾಡಲು ಅವಕಾಶ ಕೊಟ್ಟಕ್ಕೆ ನಿಮಗೆ ಒಂದೆರಡು ಮಾತನ್ನು ಅವಕಾಶ ಕೊಟ್ಟಕ್ಕೆ ಧನ್ಯವಾದಗಳು.